ಕಷ್ಟಪಟ್ಟು ಬೆಳೆಸಿದ 40ಕ್ಕೂ ಹೆಚ್ಚು ಅಡಿಕೆ ಸಸಿಗಳ ಕಥನ. ದುಷ್ಕರ್ಮಿಗಳ ಹೇಯ ಕೃತ್ಯಕ್ಕೆ ರೈತ ಮಹಿಳೆ ಕಣ್ಣೀರು. ಇವತ್ತು ಬೆಳಗ್ಗೆ ಒಂದು 35ರಿಂದ 40 ಸಸಿನ ಯಾರ ದುಷ್ಕರ್ಮಿಗಳು ಪಕ್ಕದ ತೋಟದವರು ನಮಗೆ ತುಂಬ ತೊಂದರೆ ಕೊಡೋರು, ಅವರು ಕಡ್ದಾಕವ್ರೆ ಅಂತ ನಮ್ಮ ಅನುಮಾನ. ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಹೊಸಕೆರೆ ಗ್ರಾಮದ ರೈತ ಮಹಿಳೆ ರಾಜೇಶ್ವರಿ ಎಂಬುವವರ ಜಮೀನಿನಲ್ಲಿ ಈ ಅಮಾನವೀಯ ಘಟನೆ ಸಂಭವಿಸಿದೆ. ಸಾಲ ಮಾಡಿ ತಂದಿದ್ದ ಅಡಿಕೆ ಸಸಿಗಳನ್ನು ನೆಟ್ಟು ದಿನವಿಡೀ ಕಷ್ಟಪಟ್ಟು ಬೆಳೆಸಲಾಗಿತ್ತು. ಆದರೆ ದುಷ್ಕರ್ಮಿಗಳು ದಿನ ಬೆಳಗಾಗುವುದರೊಳಗೆ ಸಸಿಗಳನ್ನು ತುಂಡರಿಸಿ ಹಾಕಿದ್ದು, ಜಮೀನಿನಲ್ಲಿ ಬಿದ್ದಿರುವ ಗಿಡಗಳನ್ನು ನೋಡಿ ರೈತ ಮಹಿಳೆ ರಾಜೇಶ್ವರಿ ಕಣ್ಣೀರು ಹಾಕುತ್ತಾ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಾವು ಹೊಸಕೆರೆ ಗ್ರಾಮದವರು. ನನ್ನ ಹೆಸರು ರಾಜೇಶ್ವರಿ ಅಂತ ಹೇಳಿ. ಒಂದು ಅಡಿಕೆ ಗಿಡ ಇಟ್ಟಿದ್ವಿ 3 ತಿಂಗಳು ಇಂಚೆ. ಇವತ್ತು ಬೆಳಗ್ಗೆ ಒಂದು 35ರಿಂದ 40 ಸಸಿನ ಯಾರ ದುಷ್ಕರ್ಮಿಗಳು ಪಕ್ಕದ ತೋಟದವರು ನಮಗೆ ತುಂಬ ತೊಂದರೆ ಕೊಡೋರು, ಅವರು ಕಡ್ದಾಕವ್ರೆ ಅಂತ ನಮ್ಮ ಅನುಮಾನ. ಅವರೇ ಕಡ್ದಾಕಿರ್ಲೂಬಹುದು, ಕಡ್ದಾಕವ್ರೆ ಅಂತ. ಇನ್ನೂ ಚಿಕ್ಕ ಮಕ್ಕಳು ಥರ ಅವನು ಕತ್ತಿಸಕ್ಕೆ ಸಾಯಿಸ್ದಂಗೆ. ದಯವಿಟ್ಟು ನಮಗೇನಾದರೂ ಪೊಲೀಸ್ ಸ್ಟೇಷನಿಂದ ನ್ಯಾಯ ಕೊಡಿಸ್ಲೇಬೇಕು. ಯಾರೂ ಇಂಥ ಕೆಲಸ ಮಾಡಬಾರ್ದು ಇನ್ನು ಮುಂದಕ್ಕೆ. ಆ ಥರ ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ ಎಲ್ಲರಲ್ವ. ನಾವುಗಳು ಸಾಲ ಸೋಲ ಮಾಡಿ ಈ ಅಡಿಕೆ ಗಿಡಗಳನ್ನ ತಂದು ನೆಟ್ಟಿದ್ವು. ನಮ್ಮ ಮಕ್ಕಳಂತೆಯೇ ಇವುಗಳನ್ನು ಸಾಕಿ ಬೆಳೆಸಿದ್ದೆವು. ಆದರೆ ದುಷ್ಕರ್ಮಿಗಳು ರಾತ್ರೋರಾತ್ರಿ ಬಂದು ಈ ರೀತಿ ಕಡಿದು ಹಾಕಿದ್ದಾರೆ. ಪೊಲೀಸ್ ಇಲಾಖೆಯವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಈ ಕೃತ್ಯ ಎಸಗಿದ ದುಷ್ಕರ್ಮಿಗಳನ್ನು ಹುಡುಕಿ ನಮಗೆ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕೆಂದು ಕಣ್ಣೀರ ಕೋಡಿಯಲ್ಲಿ ಮನವಿ ಮಾಡಿದ್ರು. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ. ಗುಬ್ಬಿ ತಾಲೂಕು ಹೊಸಕೆರೆ ಗ್ರಾಮದ ರಾಜೇಶ್ವರಿ ಎಂಬ ಮಗಳ ಈ ತೋಟದಲ್ಲಿ ಸುಮಾರು 35 ಅಡಿಕೆ ಸಸಿಗಳನ್ನು ಕತ್ತರಿಸಾಕಿದ್ದಾರೆ. ಅವರು ಪಿಚಾಚಿಗಳು, ಅವರು ರಾಕ್ಷಸರು, ಪಿಚಾಚಿಗಳು, ಅವರು ಮನುಷ್ಯರಲ್ಲ ಅಂತ ನನ್ನ ಭಾವನೆ. ಈ ಥರ ಯಾವುದೇ ತೋಟದಲ್ಲಾಗಲಿ ಯಾವುದೇ ಒಂದು ರೈತನ ಇದರಾಗಲಿ ಮಾಡಬಾರ್ದು. ಅದು ತುಂಬ ವಿಷಮ ಕೃತ್ಯ ಅಂತ ನಾನು ಹೇಳ್ತೀನಿ. ಈ ಸಂದರ್ಭದಲ್ಲಿ ತಕ್ಷಣ ಈ ಗುಬ್ಬಿ ತಾಲೂಕಿನ ಈ ಒಂದು ಕೃತ್ಯಕ್ಕೆ ಚೋಳೂರು ಪೊಲೀಸ್ ಠಾಣೆಯವರು ತಕ್ಷಣ ಕ್ರಮವನ್ನು ಕೈಗೊಂಡು ಆ ಮಗಳಿಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಇವತ್ತು ರಕ್ಷಣೆ ಇಲ್ಲ. ಈಗ ಏನಾಗ್ತಾ ಇದೆ ಅಂದರೆ ಅವ್ರ ಜೀವಕ್ಕೆ ರಕ್ಷಣೆ ಇಲ್ಲ. ಪೊಲೀಸ್ನವರು ಅವ್ರ ಜೀವಕ್ಕೆ ರಕ್ಷಣೆನೂ ಕೊಡಬೇಕು. ಅಡಿಕೆ ಸಸಿ ಕಡ್ದಿರೋನ್ನ ಬೇಗ ಅವ್ರನ್ನ ಕಂಡಿಡಿದು ಒಂದು ಸೂಕ್ತ ಕ್ರಮ ವಹಿಸ್ಬೇಕು. ಈ ವಿಚಾರವಾಗಿ ನಾವು ತಹಸೀಲ್ದಾರ್ರಿಗೂ ಒಂದು ಮನವಿ ಕೊಡ್ತೀವಿ. ಅವರು ತಹಸೀಲ್ದಾರ್ ಕಡೆಯಿಂದಲೂ ನಾವು ಒಂದು ಕೇಳ್ಕೊಂತೀವಿ. ಒಂದು ತಾಲೂಕಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ ಅವರು ಬಂದು ಕಂಡಿಡಿದು ನಮಗೆ ಒಂದು ರಕ್ಷಣೆ ಕೊಡಬೇಕು. ಮತ್ತು ಆ ಹೆಣ್ಮಗಿಗಾಗಲಿ ಅವ್ರ ಮನೆಯವರು ಬಸ್ ಡ್ರೈವರ್ ಆಗಿದ್ದಾರೆ. ಬಸ್ ಡ್ರೈವರ್ ಆಗಿ ಅವರು ದಿವಸಕ್ಕೆ ಏನಿಲ್ಲ ಅಂತಂದ್ರೆ ಒಂದು 250-300 ರೂಪಾಯಿ ಕೂಲಿ ಸಂಪಾದನೆ ಮಾಡ್ತಾರೆ ಅಷ್ಟೇ ಬಸ್ ಡ್ರೈವರ್ ಆಗಿ. ಅಂಥವ್ರು ಅಡಿಕೆ ಸಸಿ ಇಕ್ಕೊಂಡು ಇವತ್ತು ಜೀವನ ಮಾಡ್ಕೊಂಡು ಇರ್ಬೇಕಾದ್ರೆ ಅಡಿಕೆ ಸಸಿ ಕುಯ್ಯೋಕ್ಕೆ ಅವ್ರಿಗೆ ಮಾನ ಮರ್ಯಾದೆ ಎಲ್ಲಿ ಇಕ್ಕೊಂಡಾರ ಕಣಪ್ಪ ಅವರು. ಅಂಥ ಕಿಡಿಗೇಡಿ ಜನಗಳು. ನಾನಂತೂ ಅವರಿಗೆ ಮಾನ ಮರ್ಯಾದೆ ಚೀಮಾರಿ ಆಗ್ತಾಯಿದ್ದೀನಿ. ಇವತ್ತಿನಿಂದ ಖಂಡಿತ ಮಾನ ಮರ್ಯಾದೆ ಚೀಮಾರಿ ಆಗ್ತಾಯಿದ್ದೀನಿ ಸರ್. ಇಷ್ಟು ಹೇಳ್ತೀವಿ ಸರ್. ನಮಸ್ತೆ. 35ಕ್ಕೂ ಹೆಚ್ಚು ಅಡಿಕೆ ಸಸಿಗಳನ್ನು ಕತ್ತರಿಸಿ ವಿಕೃತಿ ಮಾಡಿರ್ತಕ್ಕಂಥದ್ದು. ಗುಬ್ಬಿ ತಾಲೂಕಿನಲ್ಲಿ ಸುಮಾರು ಪ್ರಕರಣಗಳು ಈ ಥರ ಆಗ್ತಾಯಿದೆ. ಈ ರೈತರಿಗೆ, ನಮ್ಮ ರೈತರಿಗೆ ನಾವು ಏನು ಹೇಳ್ಬೇಕು ಅಂತ ಹೇಳಲಿಕ್ಕಾಗ್ತಾಯಿಲ್ಲ. ರೈತರಲ್ಲ ಇದನ್ನು ಕಡಿಯೋರು, ರಾಕ್ಷಸರು. ಇಂಥ ಪೈಶಾಚಿಕ ಕೃತ್ಯಗಳನ್ನು ಮಾಡ್ತಕ್ಕಂಥವ್ರು ರಾಕ್ಷಸರು, ಕಿಡಿಗೇಡಿಗಳು. ಇದನ್ನು ಮಾಡಬಾರ್ದು. ಇದನ್ನು ಪೊಲೀಸ್ ಇಲಾಖೆಯವರು ಈ ಪ್ರಕರಣ ಆಯ್ತಲ್ಲ, ಮಾರ್ಸೆಟ್ಟಿ ಹೇಳಿದ್ದು, ಆ ಪ್ರಕರಣನ ಗುಬ್ಬಿ ಪೊಲೀಸವರು ಭೇದಿಸಲಿಕ್ಕೆ ಆಗಿಲ್ಲ. ತಹಶೀಲ್ದಾರವರು ಮತ್ತು ನಮ್ಮ ಚೇಳೂರು ಪೊಲೀಸ್ ಇಲಾಖೆಯವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆ ಕಿಡಿಗೇಡಿಗಳು ಎಷ್ಟೇ ಪ್ರಭಾವಿಗಳಾಗಿರಲಿ, ಯಾರೇ ಆಗಿರಲಿ, ಅಂಥವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಮತ್ತು ಇಂಥ ಪ್ರಕರಣಗಳು ಯಾವುದೇ ಕಾರಣಕ್ಕೂ ಆಗಬಾರ್ದು. ಇದನ್ನು ನಮ್ಮ ರೈತ ಸಂಘಟನೆ ತೀವ್ರವಾಗಿ ಖಂಡಿಸುತ್ತೆ. ಈ ಪ್ರಕರಣ ಒಂದು ಗಂಭೀರವಾಗಿ ನಮ್ಮ ಚೇಳೂರು ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟ್ರು ಮತ್ತು